ಧ್ವನಿ ಸಂಘಟನೆಯಿಂದ ಐತಿಹಾಸಿಕ ಪತ್ರಿಕಾ ದಿನಾಚರಣೆ. ಹುಕ್ಕೇರಿ ತಾಲೂಕು ಪಂಚಾಯತ್ ಸಭಾಭವನದಲ್ಲಿ ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಧ್ವನಿ ಸಂಘಟನೆ ವತಿಯಿಂದ ಸ್ವಾತಂತ್ರ್ಯೋತ್ಸವದ ನಿಮಿತ್ತ ಐತಿಹಾಸಿಕ ಪತ್ರಿಕಾ ದಿನಾಚರಣೆ ಹಾಗೂ ಅದ್ದೂರಿಯಾಗಿ ಆಚರಿಸಲಾಯಿತು. ಈ ಸಂದರ್ಭದಲ್ಲಿ 85 ವಿದ್ಯಾರ್ಥಿಗಳಿಗೆ ಸ್ಕೂಲ್ ಕಿಟ್ಗಳನ್ನು ವಿತರಿಸಲಾಯಿತು. ಜಿಟಿ ಗ್ರೂಪ್ ವತಿಯಿಂದ ಶಾಲಾ ಬ್ಯಾಗ್ಗಳು, ಧ್ವನಿ ಸಂಘಟನೆಯ ವತಿಯಿಂದ ನೋಟ್ಬುಕ್ಗಳು 12, ಕಂಪಾಸ್ 1, ಪೆನ್ನು 10, ಸೀಸ್ 10 ಹಾಗೂ ಎಕ್ಸಾಮ್ ಪ್ಯಾಡ್ 1 ವಿದ್ಯಾರ್ಥಿಗಳಿಗೆ ವಿತರಿಸಲಾಯಿತು. ಜೊತೆಗೆ 200ಕ್ಕೂ ಅಧಿಕ ಸಸಿಗಳನ್ನು ರೈತರಿಗೆ ವಿತರಣೆ ಮಾಡಲಾಯಿತು. ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಿದ ಸುರೇಶ್ ತಳವಾರ್ ಅವರು, ಹುಕ್ಕೇರಿಯ ಪತ್ರಕರ್ತರು ಭ್ರಷ್ಟಾಚಾರದ ವಿರುದ್ಧ ಧೈರ್ಯವಾಗಿ ನಿಲ್ತಾರೆ. ಸಮಾಜದ ಕಳಕಳಿಯ ಸುದ್ದಿಯನ್ನು ತಲುಪಿಸುವಲ್ಲಿ ಇವರ ಪಾತ್ರ ಶ್ಲಾಘನೀಯವಾಗಿದೆ. ನಾನು ಯಾವತ್ತೂ ಇವರ ಬೆಂಬಲಿಗ ಅಂತ ಹೇಳಿದರು. ನಂತರ ಮಾತನಾಡಿದ ಶ್ರೀ ಅಭಿನವ ಮಂಜುನಾಥ ಮಹಾಸ್ವಾಮೀಜಿಗಳವರು, ಡಾಕ್ಟರ್ ರವಿ ಬಿ ಕಾಂಬ್ಳೆ ಅವರ ನೇತೃತ್ವದ ಧ್ವನಿ ತಂಡ ಸಮಾಜದ ಅಂಕುಡೊಂಕು ತಿದ್ದುವ ಕಾರ್ಯವನ್ನು ನಿರ್ಭಯವಾಗಿ ಮಾಡ್ತಾ ಇದೆ. ಇಂದು ವಿದ್ಯಾರ್ಥಿಗಳಿಗೆ ನೀಲಿ ಪೆನ್ ನೀಡಲಾಗಿದೆ. ಇದೇ ಪೆನ್ ಮುಂದೆ ಒಂದು ದಿನ ಹಸಿರು ಪೆನ್ ಆಗಿ ಪರಿವರ್ತನೆ ಆಗಲಿ. ಅಂದರೆ ವಿದ್ಯಾರ್ಥಿಗಳು ವಿದ್ಯಾಭ್ಯಾಸದ ಮೂಲಕ ಸರ್ಕಾರಿ ಹುದ್ದೆಗಳನ್ನು ಅಲಂಕರಿಸಿ ಹಸಿರು ಪೆನ್ನಿಂದ ಸಮಾಜದ ಸೇವೆ ಮಾಡಲಿ ಅಂತ ಹಾರೈಸಿದರು. ಜಿಲ್ಲಾ ಅಧ್ಯಕ್ಷರಾದ ಡಾಕ್ಟರ್ ರವಿ ಬಿ ಕಾಂಬ್ಳೆ ಅವರು ಮಾತನಾಡಿ, 2022ರಲ್ಲಿ ಹುಟ್ಟಿಕೊಂಡ ಈ ಸಂಘಟನೆ ಇಂದು ಜನರ ಧ್ವನಿಯಾಗಿ ಬೆಳೆದು ಹಲವಾರು ಸಮಸ್ಯೆಗಳನ್ನು ಪರಿಹರಿಸಿದೆ. ಮುಂದಿನ ದಿನಗಳಲ್ಲಿ ಬಡ ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ಇನ್ನಷ್ಟು ಸಹಾಯ ಸಹಕಾರ ಒದಗಿಸಲಾಗುವುದು ಅಂತ ಭರವಸೆ ನೀಡಿದರು. ಡಾಕ್ಟರ್ ಕಾಂಬ್ಳೆ ಅವರ ಮಾರ್ಗದರ್ಶನದಲ್ಲಿ ಸಂಘಟನೆ ಇವತ್ತು ಬೆಳಗಾವಿ ಜಿಲ್ಲೆಯಲ್ಲಿ ಬಲಿಷ್ಠವಾಗಿದೆ. ಪತ್ರಕರ್ತರಿಗೆ ಒಂದು ಒಳ್ಳೆಯ ಸ್ಥಾನಮಾನ ನೀಡುವುದರಲ್ಲಿ ನಿರಂತರವಾಗಿದ್ದಾರೆ ಎಂದು ಬೆಳಗಾವಿ ಜಿಲ್ಲಾ ಗೌರವಾಧ್ಯಕ್ಷ ಶ್ರೀಕಾಂತ್ ಚೌಗಲ ಅವರು ತಿಳಿಸಿದರು. ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯವನ್ನು ಶ್ರೀ ಅಭಿನವ ದೇವರು ಮಹಾಸ್ವಾಮೀಜಿಗಳು, ಶ್ರೀ ಸುರೇಶ್ ತಳವಾರ್ ಮಾಜಿ ವಾಯುಮಾಲಿನ್ಯ ನಿಯಂತ್ರಣ ಮಂಡಳಿ ನಿರ್ದೇಶಕರು ಹಾಗೂ ಶ್ರೀಯುತ ಮಹಾವೀರ್ ನಿರಜಗಿ ಮಹಾವೀರ ಶಿಕ್ಷಣ ಮತ್ತು ಉದ್ಯೋಗ ಸಮೂಹ ಸಂಸ್ಥೆಗಳ ಅಧ್ಯಕ್ಷರು ಉಪಸ್ಥಿತರಿದ್ದರು. ಬಿಇಒ ಪ್ರತಿಭಾ ಪಾಟೀಲ್, ಶಶಿಧರ್ ಬೋಸಗೋಳ್, ಶ್ರೀಕಾಂತ್ ತಳವಾರ್, ಸಂಜು ಹಾವನ್ನವರ್, ಗೋಪಾಲ್ ಮರಬಸ್ತನ್ನವರ್, ಸದಾಶಿವ ಕಾಂಬ್ಳೆ, ಬಹುಸಾಹೇಬ ಪಾಂಡ್ರೆ, ಸುರೇಶ್ ತಳವಾರ್, ಶಂಕರ್ ಗುಡ್ಸಿ, ವಿಜಯ್ ಮಡಿವಾಳರ್ ಅವರು ಮುಖಂಡತ್ವದಲ್ಲಿ ಈ ಕಾರ್ಯಕ್ರಮ ನಡೆಯಿತು. ಅಧ್ಯಕ್ಷತೆಯನ್ನು ಡಾಕ್ಟರ್ ರವಿ ಬಿ ಕಾಂಬ್ಳೆ ವಹಿಸಿದರು. ಸಂದರ್ಭದಲ್ಲಿ ಶ್ರೀಕಾಂತ್ ಚೌಗಲ ಜಿಲ್ಲಾ ಗೌರವಾಧ್ಯಕ್ಷರು, ಗಂಗಾಧರ್ ಶಿರಗಾವಿ ಜಿಲ್ಲಾ ಉಪಾಧ್ಯಕ್ಷರು, ತಾಲೂಕು ಗೌರವಾಧ್ಯಕ್ಷರು ರಮೇಶ್ ತಳವಾರ್, ತಾಲೂಕು ಅಧ್ಯಕ್ಷರು ಸುನಿಲ್ ಲಾಳಗೆ, ತಾಲೂಕು ಉಪಾಧ್ಯಕ್ಷರು ಸಂತೋಷ್ ಪಾಟೀಲ್, ಕಾರ್ಯದರ್ಶಿಗಳು ಶಾಂತಿನಾಥ ಮಗದುಂ ಖಜಾಂಚಿ, ಮಹಾಂತೇಶ್ ಬೇವಿನಕಟ್ಟಿ, ಮೊಹಮ್ಮದ್ ಆರಿಫ್ ಪಠಾಣ್, ಶಿವಾನಂದ ಮಾಳ್ಕೇರಿ, ವಿನಾಯಕ್ ಚೌಗಲ, ಸದಾಶಿವ ಎಂಎಚ್, ಅಣ್ಣೇಶ್ ಯರ್ನಾಳ್ ಹಾಗೂ ಜಿಲ್ಲಾ ಕಾರ್ಯದರ್ಶಿಗಳು ಶಿವಾಜಿ ಬಾಳೇಶ್ಗೋಳ್ ಹಾಗೂ ಹಳ್ಳಿಗಳಿಂದ ಬಂದಂಥ ವಿದ್ಯಾರ್ಥಿಗಳು ಮತ್ತು ಶಿಕ್ಷಕರು ಸೇರಿದಂತೆ ಅನೇಕ ರೈತ ಮುಖಂಡರು, ಗಣ್ಯರು ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದರು. ತಾಲೂಕಾ ಘಟಕದ ಎಲ್ಲ ಅಧ್ಯಕ್ಷರು, ಉಪಾಧ್ಯಕ್ಷರು, ಕಾರ್ಯದರ್ಶಿ ಹಾಗೂ ಸದಸ್ಯರು ಆಗಿದ್ದಾರೆ. ನಮಸ್ಕಾರ. ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಧ್ವನಿ ಸಂಘಟನೆ 2022ರಲ್ಲಿ ಈ ನಮ್ಮ ಹುಕ್ಕೇರಿಗೆ ನಾವು ಸ್ಥಾಪನೆ ಮಾಡಿ ಕೆಲವೊಂದು ವಿಷಯಗಳನ್ನು ಅತಿ ನಾವು ಕೆಲವೊಂದು ಹಳ್ಳಿಗಳಲ್ಲಿ ನಡೆಯುತ್ತಿರುವಂತಹ ಕೆಲವೊಂದು ಅಗದಿ ಜಟಿಲವಾದಂತಹ ಸಮಸ್ಯೆನ ಕೂಡ ನಾವು ಬಗೆಹರಿಸುವಂತಹ ಪ್ರಯತ್ನ ಮಾಡಿದೆವು. 100 ಸಮಸ್ಯೆ ಬಗೆಹರಿಸಿದಾಗ ಒಂದು ಸುದ್ದಿ ಮಾಡಿದ್ದೇವೆ. 100 ಸಮಸ್ಯೆ ಬಗೆಹರಿಸಿದಾಗ ಒಂದು ಸುದ್ದಿ ಮಾಡಿದ್ದೇವೆ. ಇಂತಹ ಕಾರ್ಯಕ್ರಮಗಳ ಬಗ್ಗೆ ಕೆಲವು ಸೂಕ್ಷ್ಮವಾಗಿ ಗಮನಿಸಿದಾಗ ನಮ್ಮ ಸುರೇಶನಾಥ್ ಅವರು ಹೇಳಿದ್ರು, ಯಾವುದಕ್ಕೂ ಏನು ಹೆದರಕ್ಕೆ ಹೋಗ್ಬೇಡ್ರಿ, ಏನೋ ಕಟ್ಟ ಕಲಿಬಿದ್ರು ನಾವು ಹರೇ ಹೋಗಿ ತಲೆ ಕಡಿಸ್ಕೋಬೇಡ್ರಿ, ಬ್ಯಾಗದವರು ಒಂದು ಭಯ ಹತ್ಕೊಂಡು ಇವತ್ತ ನಾವು ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದ್ದೇವೆ. ನಾನು ಹೋಗಿ ಬರ್ತೀನಿ ಅಂತ ಹೇಳಿದ ಪತ್ರಕರ್ತ ರಾತ್ರಿ ಮನೆ ಮುಟ್ಟದಲ್ಲ ಗೊತ್ತಿಲ್ಲ, ಆದರೆ ದೇಶವನ್ನು ತಿದ್ದುತ್ತೇನೆ ಅಂತ ಹೋಗ್ತಾರಲ್ಲ, ಅದು ಒಬ್ಬ ಪತ್ರಕರ್ತನಿಗಿರ್ತಕ್ಕಂಥ ಆತ್ಮಕರ್ತವ್ಯ.
ಇವತ್ತು ಸಮಾಜ ಬ್ಯಾಲೆನ್ಸ್ ಆಗ್ತಾ ಇದೆ ಅಂದರೆ, ಇವತ್ತು ಸಮಾಜ ಸನ್ನಡತೆಗೆ ಸಾಕ್ತಾ ಇದೆ ಅಂತಂದ್ರೆ, ಎಲ್ಲ ತತ್ವಗಳನ್ನು ಸಮಾಜ ಓದುತ್ತಾ ಇದೆ ಅಂತಂದ್ರೆ, ನೋಡ್ತಾ ಇದೆ ಅಂತಂದ್ರೆ, ಪತ್ರಿಕಾ ಮಾಧ್ಯಮ, ಎಲೆಕ್ಟ್ರಾನಿಕ್ ಮಾಧ್ಯಮ, ಇನ್ನಿತರ ಎಲ್ಲ ಮಾಧ್ಯಮಗಳು ವ್ಯವಸ್ಥಿತವಾದ ತಮ್ಮ ಕಾಯಕಕ್ಕೆ ನಿಷ್ಠಾಪೂರ್ವಕ ಅತ್ಯಂತ ಪ್ರಾಮಾಣಿಕರಾಗಿ ಶಪಥಬದ್ಧ ವ್ಯಕ್ತಿಗಳಾಗ್ಯಾರ ಅನ್ನೋ ಕಾರಣಕ್ಕೆ ಇವತ್ತು ದೇಶ ನಡೀತಾ ಇದೆ, ರಾಜ್ಯಗಳು ನಡೀತಾ ಇದ್ದಾವೆ, ಸಮಾಜ ನಡೀತಾ ಇದೆ. ಸಮಾಜದ ಕಟ್ಟ ಕಡೆಯ ವ್ಯಕ್ತಿಗೂ ಇವತ್ತು ನ್ಯಾಯ ಸಿಗುತ್ತಾ ಇದೆ ಅಂತಂದ್ರೆ ಇಂತಹ ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಧ್ವನಿ ಸಮಾಜದ ಧ್ವನಿಯಾಗಿ ನಿಂತುಕೊಂಡದು. ಆ ಧ್ವನಿಯಾದಾಗ ಮಾತ್ರ ಅಲ್ಲಿರ್ತಕ್ಕಂಥ ಅಡಚಣೆಗಳು, ಅಲ್ಲಿರ್ತಕ್ಕಂಥ ಭಿನ್ನಾಭಿಪ್ರಾಯಗಳು, ಅಲ್ಲಿರ್ತಕ್ಕಂತಹ ತೊಂದರೆಗಳು, ಅಲ್ಲಿರ್ತಕ್ಕಂಥ ಅಸತ್ಯಗಳು, ಅಲ್ಲಿ ನಡೀತಕ್ಕಂಥ ಅಧರ್ಮ, ಅಲ್ಲಿ ನಡೀತಕ್ಕಂಥ ಅನಾಚಾರ, ಅಲ್ಲಿ ನಡೀತಕ್ಕಂಥ ಅಪಪ್ರಚಾರ ಇತ್ಯಾದಿಗಳಿಗೆ ಕೋಕನ್ನು ಕೊಡ್ತಕ್ಕಂಥ ಫುಲ್ ಸ್ಟಾಪ್ ಅನ್ನು ಇಡ್ತಕ್ಕಂಥ ವ್ಯವಸ್ಥೆ ಅದು ಕೇವಲ ಪತ್ರಿಕಾ ಮಾಧ್ಯಮದಿಂದ ಆಗ್ತದೆ. ಅದಕ್ಕೆ ಅವ್ರಿಗೆ ಏನಂತ ಕರೆದಿವಿ ಅಂತಂದ್ರೆ ಸಮಾಜವನ್ನ ತೂಗುವ ತಕ್ಕಡಿಯ ಮಧ್ಯದಲ್ಲಿರುವ ಮುಳ್ಳಂತೇಳಿ ಮಾಧ್ಯಮದವ್ರನ್ನ ಕರೆದಿದ್ದೇವೆ. ಅದಕ್ಕೆ ಮಾಧ್ಯಮ ಅಂತಂದ್ರೆ ಮಧ್ಯ ಇರ್ತಕ್ಕಂಥವರು. ಮಾಧ್ಯಮ ಅಂದ್ರೆ ಮಧ್ಯ. ಯಾರ ಮಧ್ಯ? ಸತ್ಯ ಅಸತ್ಯದ ಮಧ್ಯೆ, ಧರ್ಮ ಅಧರ್ಮದ ಮಧ್ಯೆ, ಸರಿ ತಪ್ಪುಗಳ ಮಧ್ಯೆ, ಸಮಾಜ ಭಾವುಕರ ಮಧ್ಯೆ, ಮೆರೆಯುವವನ ಅಳುವವನ ಮಧ್ಯೆ, ದೇಶ ರಾಜ್ಯದ ಮಧ್ಯೆ, ದೇಶ ರಾಷ್ಟ್ರದ ಮಧ್ಯೆ, ಒಟ್ಟಿನ ಮೇಲೆ ಹೇಳಬೇಕು ಅಂತಂದ್ರೆ ಎಲ್ಲವನ್ನ ಅಂಬೇಡ್ಕರ್ ಅವರ ಪಾದಾವರಣದಲ್ಲಿ ವಂದಿಸುತ್ತಾ ಇವತ್ತಿನ ದಿವಸ ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಧ್ವನಿ ಹುಕ್ಕೇರಿ ಇವರ ವತಿಯಿಂದ 79ನೇ ಸ್ವಾತಂತ್ರ್ಯ ದಿನಾಚರಣೆ ಹಾಗೂ ಪತ್ರಿಕಾ ದಿನಾಚರಣೆಯ ನಿಮಿತ್ತ ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ಶಾಲಾ ಕಿಟ್ ವಿತರಣೆ ಹಾಗೂ ರೈತರಿಗೆ ಸಸಿ ವಿತರಣಾ ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯ ವಹಿಸಿದಂಥ ಹಾಗೂ ಶ್ರೀಮನ್ ಮಣಿರೂಪ ಪ್ರಣವ ಸ್ವರೂಪಿ ಶಿವಬಸವ ಸ್ವಾಮಿಗಳು ವೀರಪ್ಪಮಠ ಹುಕ್ಕೇರಿಯವರು ಬರಬೇಕಾಗಿತ್ತು, ಅವರು ಬಂದಿಲ್ಲ. ಹಾಗೂ ಚಟಸಲ ಚಂದ್ರಶೇಖರ್ ಶಿವಾಚಾರ್ಯ ಮಹಾಸ್ವಾಮಿಗಳು ಅವರು ಸಹಿತ ಕಾರ್ಯಕ್ರಮಕ್ಕೆ ಬರಬೇಕಾಗಿತ್ತು, ಯಾವುದೋ ಕಾರ್ಯಕ್ರಮ ನಿಮಿತ್ತ. ಆದ್ರೆ ಈ 3 ಕರಗುರು ಚರಮೂರ್ತಿಗಳ ಜವಾಬ್ದಾರಿಯನ್ನು ನಮ್ಮ ಯುವಕರ ಕಣ್ಮಣಿಗಳು ಹಾಗೂ ಹುಕ್ಕೇರಿಯಲ್ಲಿ ಅವರು ಬಂದ ನಂತರ ಒಂದು ಹೊಸ ಕ್ರಾಂತಿಯೇ ತಯಾರಾಗಿದೆ ಅಂತ ಹೇಳ್ಬೋದು. ಯಾಕಂತಂದ್ರೆ ಅಭಿನವ್ ಮಂಜುನಾಥ್ ಸ್ವಾಮಿಗಳು ಕಾರ್ಯಕ್ರಮ ಬರ್ತಾರೆ, ಅವರು ಮಾತಾಡ್ತಾರೆ ಅಂತಂದ್ರೆ ಅದನ್ನ ಕೇಳಕ್ಕೆ ಕೆಲವು ಜನ ಉತ್ಸುಕರಾಗಿರ್ತಾರೆ. ಈ ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯ ವಹಿಸಿದಂಥ ಅವರ ಪಾದಾಬಂಧಗಳಲ್ಲಿ ನನ್ನ ಶಿರಸಾಷ್ಟಾಂಗ ನಮಸ್ಕಾರಗಳನ್ನು ಸಲ್ಲಿಸುತ್ತಾ ಕಾರ್ಯಕ್ರಮದಲ್ಲಿ ಮಾವಿನ ನೇರ್ಜಿಗೆ ಅವರಿದ್ರು, ಅವರು ಯಾವುದೋ ಒಂದು ಕಾರ್ಯಕ್ರಮ ಹೋಗಿದ್ದಾರೆ. ಅದೇ ರೀತಿ ರೈತ ಸಂಘದ 2 ಮುಖಂಡರು ಭಾಗವಹಿಸಿದ್ದಾರೆ. ಪಾಂಡೆ ಅವರದಾರ, ಧ್ವನಿ ಸಂಘಟನೆಯ ಜಿಲ್ಲಾಧ್ಯಕ್ಷರಾದ ರವಿ ಕಾಂಬ್ಳೆ ಅವರದಾರ, ನಮ್ಮ ತಳವಾರ ಅವರದಾರ, ನಮ್ಮೆಲ್ಲ ಹಿರಿಯರಾದಂಥ ಮಯೂರಣ್ಣ ತಳವಾರ ಅವರದಾರ. ಕಾರ್ಯಕ್ರಮದಲ್ಲಿ ಬಹಳಷ್ಟು ವಿವಿಧ ಹಳ್ಳಿಗಳಿಂದ ಶಾಲಾ ಮಕ್ಕಳು ಹಾಗೂ ರೈತರು ಭಾಗವಹಿಸಿದರೆ ಈ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರನ್ನು ಹೃತ್ಪೂರ್ವಕವಾಗಿ ಸ್ವಾಗತಿಸುತ್ತಾ ಕಾರ್ಯಕ್ರಮದ ಕುರಿತು ಒಂದೆರಡು ಮಾತುಗಳನ್ನು ಆಡಬಯಸಿದ್ದೇನೆ. ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಧ್ವನಿ ಸಂಘಟನೆಯ ಜಿಲ್ಲಾ ಅಧ್ಯಕ್ಷರಾದಂಥ ರವಿ ಕಾಂಬ್ಳೆ ಅವರ ಕಾರ್ಯಕ್ರಮ ಅಂತ ಎಲ್ಲರೂ ಪ್ರೆಸ್ ಕಾರ್ಯಕ್ರಮ ಅಂತಂದ್ರೆ ಮಾತಾಡೋರು ಕರೆಸಿ ಏನೇನು ಬೇರೆ ಈ ವರ್ಷದಿಂದ ಈ ಮಕ್ಕಳಿಗೆ ಕಿಟ್ ವಿತರಣಾ ಕಾರ್ಯಕ್ರಮ ನಿಂತ ಈ ಮಕ್ಕಳ ಎಜುಕೇಶನ್ಗೆ ಪ್ರೋತ್ಸಾಹ ನೀಡುವಂತ ಕಾರ್ಯಕ್ರಮ ಧ್ವನಿ ಸಂಘಟನೆಯವರಿಂದ ಅವರಿಗೆ ಯಾಕಂತ ಇಂಥ ಕಾರ್ಯಕ್ರಮಗಳಾಗಬೇಕು. ರೈತರಿಗೆ ಸಸಿ ಕೊಡೋದಾಗಿರ್ಬೋದು, ಮಕ್ಕಳಿಗೆ ಶಾಲಾ ಕಿಟ್ ವಿತರಣೆಗಳಾಗಿರ್ಬೋದು, ಇವೆಲ್ಲ ಕಾರ್ಯಕ್ರಮಗಳ ಅವಿಸ್ಮರಣೀಯ ಕಾರ್ಯಕ್ರಮಗಳಿವೆ. ಯಾಕಂದ್ರೆ ಮಕ್ಕಳಿಗೆ ನಾವು ಪ್ರೋತ್ಸಾಹ ಕೊಟ್ಟಂಗೆ ಆದ್ರೆ ಎಷ್ಟು ಮೌಲ್ಯದ ಐತೆ ಅನ್ನೋದು ಇಂಪಾರ್ಟೆಂಟ್ ಅಲ್ಲ. ಅವ್ರನ್ನ ಕರೆದ ಈ ಸ್ಟೇಜ್ಗೆ ಅವ್ರನ್ನ ಕರೆಸಿ ಸತ್ಕರಿಸಿ ಈ ಸಲಕರಣೆಗಳನ್ನ ಏನು ಕೊಡ್ತಾವಲ್ಲ ಅವ್ರ ಎಜುಕೇಶನ್ಗೆ ಪ್ರೋತ್ಸಾಹ ಮಾಡಿದ್ದಾರೆ. ಈ ಒಂದು ರವಿ ಕಾಂಬ್ಳೆಯಲ್ಲಿ ಇರ್ತಕ್ಕಂಥ ಎಲ್ಲ ಟೀಮ್ ಒಂದೊಂದು ನಮ್ನಿ ಇದಾರೆ, ಎಲ್ಲರೂ ಒಂದೊಂದು ನಮ್ನಿ ಇದ್ದಾರೆ. ಒಂದೊಂದು ಅದೇನಂತಾರಲ್ಲ ಆರ್ಟ್ಸ್ ಕೂಡಿಸಿದಾರಪ್ಪ ನಾವು ಇಟ್ಟಂದ್ರೆ ಎಲ್ಲರೂ ಇವ್ರು ಬರ್ತಾರಪ್ಪ ಅಂತಂದ್ರೆ ಏನೋ ಒಂದು ವಿಶೇಷ ಇತ್ತು ಅನ್ನೋಂಗ ಹುಕ್ಕೇರಿತಾಲೂಕಿನಾಗ ವಾತಾವರಣ ಕ್ರಿಯೇಟ್ ಮಾಡಿದ್ದಾರೆ. ಹಂಗ ಬಹಳಷ್ಟು ಎಲ್ಲರೂ ಕೂಡ್ಕೊಂಡ
ಮಾಡ್ತಾರಲ್ಲ ಇದು ಬಹಳಷ್ಟು ಒಳ್ಳೆ ಕಾರ್ಯಕ್ರಮ. ಇನ್ನು ಪ್ರೆಸ್ ಬಗ್ಗೆ ಹೇಳಬೇಕು ಅಂತಂದ್ರೆ ನಿಮ್ಮ ಮೇಲೆ ಬಹಳಷ್ಟು ಒಂದು ಜವಾಬ್ದಾರಿ ಇರ್ತದೆ. ಪ್ರೆಸ್ ಅವ್ರು ಮನಸ್ಸು ಮಾಡ್ರೆ ಈ ಸಮಾಜವನ್ನು ಯಾವ ರೀತಿ ತಿದ್ದಬಹುದು, ಸಮಾಜವನ್ನು ಯಾವ ಒಳ್ಳೆ ಮಾರ್ಗದರ್ಶನ ಕರ್ಕೊಂಡು ಹೋಗ್ಬೋದು ಅನ್ನೋದ ಇವ್ರ ಮೇಲೆ ಬಹಳಷ್ಟು ಜವಾಬ್ದಾರಿ ಇರ್ತದೆ. ಬಹಳಷ್ಟು ಸುದ್ದಿಗಳನ್ನ ನಾವು ಒಬ್ರಿಗೆ ಹೇಳಿ ಹೇಳಕ್ಕಾಗೋದಿಲ್ಲ. ಆದ್ರೆ ಪತ್ರಿಕೆ ಮುಖಾಂತರ ಯಾವುದೇ ಒಂದು ಸುದ್ದಿಯನ್ನ ನಾವು ಪ್ರತಿಯೊಂದು ಹಳ್ಳಿಗಳಲ್ಲಿ ಬಿತ್ತರಿಸಬಹುದು. ಬಹಳಷ್ಟು ಪತ್ರಿಕೆಗಳ ಮುಖಾಂತರ ಒಳ್ಳೊಳ್ಳೆ ಕಾರ್ಯಕ್ರಮಗಳು ಸಹಿತ ಆಗ್ತಾವೆ. ಅದೇ ರೀತಿ ಈ ಧ್ವನಿ ಸಂಘಟನೆ ಎಲ್ಲ ಪದಾಧಿಕಾರಿಗಳು ಸಮಾಜದಲ್ಲಿ ಇರ್ತಕ್ಕಂಥ ಮೂಢನಂಬಿಕೆಗಳಾಗಿರ್ಬೋದು, ಲಂಚಗೊಳಿತನ ಆಗಿರ್ಬೋದು, ಈ ಕೆಲಸಗಳಾಗಿ ಮಾಡಿಕೊಡೋದ್ರಲ್ಲಿ ಆಗಿರ್ಬೋದು, ಎಲ್ಲರೂ ಬಹಳ ಒಳ್ಳೆ ರೀತಿಯಿಂದ ಕೆಲಸ ಮಾಡ್ಕೊಂಡು ಮಾಡಿದ್ದಾರೆ. ರಂಗದ ಕೆಲಸ ಅಂತಂದ್ರೆ ಬಹಳ ಮಹತ್ವದ ಕೆಲಸ. ಇವರ ಸತ್ಯದ ರಾಯಭಾರಿಗಳಂತ ಕರೀತಾರೆ. ಪ್ರೆಸ್ ರಿಪೋರ್ಟರ್ಸ್ನ ಏನಂತ ಕರೀತಾರೆ ಅಂತಂದ್ರೆ ಸತ್ಯದ ರಾಯಭಾರಿಗಳು. ಅಂದ್ರೆ ಸಮಾಜದಲ್ಲಿ ಏನು ನಡೆದೈತಿ ಅದನ್ನ ಜನರಿಗೆ ಮುಟ್ಟಿಸುವಂತ ಕೆಲಸ ಈ ಪತ್ರಕರ್ತರು ಮಾಡ್ತಾರೆ. ಪ್ರಜಾಪ್ರಭುತ್ವದಲ್ಲಿ ಶಾಸಕಾಂಗ, ಕಾರ್ಯಾಂಗ, ನ್ಯಾಯಾಂಗ ಇವು ಪ್ರಜಾಪ್ರಭುತ್ವದ 3 ಆಧಾರ ಸ್ತಂಭಗಳು. ಯಾವ ಕಡೆಗೆ ನೋಡಿದ್ರು ಸಹಿತ ನಮಗೆ 3 ಮುಖ ಅಷ್ಟೇ ಕಾಣ್ತಾವ, 4ನೇ ಮುಖ ಕಾಣೋದಿಲ್ಲ. ಹಂಗ ಶಾಸಕಾಂಗ, ನ್ಯಾಯಾಂಗ, ಕಾರ್ಯಾಂಗ ಏನು ಕಾಣಿಸುವಂತ ಮುಖಗಳಾಗಿರ್ಬೋದು. ಇದು ಹಿಂದಿಂದ ಯಾವಪ್ಪ ಅಂತಂದ್ರೆ 3ನೇ 4ನೇ ರಂಗ ಯಾವ್ದಂದ್ರೆ ಅದು ಪತ್ರಿಕಾ ರಂಗ. ಇವೆಲ್ಲ ಡೈರೆಕ್ಟ್ ಆಗಿ ಕೆಲಸ ಮಾಡಿದ್ರೆ ಈ ಪತ್ರಿಕಾ ರಂಗ ಈಗ ಹಿನ್ನೆಲೆ ಇಟ್ಕೊಂಡ ಸಮಾಜದಲ್ಲಿ ಏನು ಶಾಸಕಾಂಗ ಏನ್ ಮಾಡೋದೈತಿ, ನ್ಯಾಯಾಂಗ ಏನ್ ಮಾಡೋದೈತಿ, ಕಾರ್ಯಾಂಗ ಏನ್ ಮಾಡೋದೈತಿ, ಈ ಇವರೆಲ್ಲ ಕೆಲಸಗಳನ್ನ ತಿಳಿಸೋ ಕೆಲಸವನ್ನ ಈ ಪತ್ರಿಕಾ ರಂಗ ಮಾಡ್ತದ. ಒಂದ್ ಕಡೆ ಬಹಳಷ್ಟು ಜನ ಪತ್ರಕರ್ತರ ಪತ್ರಿಕಾ ರಂಗದ ಮುಖಾಂತರ ರಾಷ್ಟ್ರ ಮಟ್ಟದಲ್ಲಿ, ರಾಜ್ಯ ಮಟ್ಟದಲ್ಲಿ ಹೆಸರು ಮಾಡಿದಂತ ಉದಾಹರಣೆಗಳಿದಾವೆ. ಪಿ ಲಂಕೇಶ್ ಅವರಾಗಿರ್ಬೋದು, ರವಿ ಬೆಳಗೆರೆ ಅವರಾಗಿರ್ಬೋದು, ಬಹಳಷ್ಟು ಟಿವಿ ಮುಖಾಂತರ ಹೆಸರು ಮಾಡಿದವರು, ಪತ್ರಿಕೆಗಳ ಮುಖಾಂತರ ಹೆಸರು ಮಾಡಿದವರು. ಆದ್ರೆ ಕೆಲವೊಬ್ಬರ ಪತ್ರಿಕೆಯನ್ನ ಒಳ್ಳೆದಕ್ಕೂ ಮುಗಿಸ್ಕೊಂಡಾರ, ಕೆಲವೊಬ್ಬರ ಹತ್ರದ ದುರುಪಯೋಗ ತಗೊಂಡಾರ. ಆದ್ರೆ ನಾವು ಪತ್ರಿಕೆ ಮಾಧ್ಯಮದಲ್ಲಿ ಇರ್ತಕ್ಕಂಥವ್ರಿಗೆ ತಂತಿ ಮೇಲೆ ನಡೆದಂತ ನಡಿಗೆಗಳು ಯಾರ ಪತ್ರಕರ್ತರಪ್ಪ ಇವತ್ತೆಲ್ಲರೂ ಒಂದು ಸುದ್ದಿ ಬಿತ್ತರಿಸಕ ಹೋಗ್ತಾರ, ಸುದ್ದಿ ಮಾಡಕ್ ಹೋಗ್ತಾರಪ್ಪ ಅಂತಂದ್ರೆ ಅವರ ಕೆಲವು ಜನ ಜೀವದ ಭಯವನ್ನ ಇಟ್ಕೊಂಡ ಪತ್ರಿಕೆಯನ್ನು ಸುದ್ದಿ ಮಾಡಕ್ ಹೋಗ್ಬೇಕಾಗ್ತದೆ. ಯಾಕಂತಂದ್ರೆ ಎಲ್ಲರೂ ಒಳ್ಳೆಯವರ ಇರೋದಿಲ್ಲ. ಯಾವುದೋ ಒಂದು ಕೆಟ್ಟ ಸುದ್ದಿನ ಜನರಿಗೆ ತಿಳಿಸ್ಬೇಕು ಅನ್ನೋ ಉದ್ದೇಶ ಇಟ್ಕೊಂಡು ಇವ್ರು ಹೋದಾಗ ಇವ್ರ ಮೇಲೆ ಅಕ್ರಮಗಳಾದಂಥ ಉದಾಹರಣೆಗಳು ನಾವು ಇವರನ್ನ ಹೊಡೆಯೋಕೆ ಬಂದಂಥ ಉದಾಹರಣೆಗಳು ಸಹಿತ ಅವುಗಳೆಲ್ಲ ಎದುರಿಸಿ ಸಮಾಜದಲ್ಲಿ ಇರ್ತಕ್ಕಂಥ ಸತ್ಯ ಘಟನೆಗಳನ್ನು ಜನರಿಗೆ ತಿಳಿಸುವಂಥ ಕೆಲಸವನ್ನ ಈ ಪತ್ರಿಕಾ ರಂಗ ಮಾಡ್ತದ. ಬಹಳಷ್ಟು ಜನ ಆದ್ರೆ ರವಿ ಬೆಳಗೆರೆ ಅವರು ಒಂದ್ ಕಡೆ ಒಂದು ಮಾತು ಹೇಳ್ತಾರ, ಹೆಸರು ಗಳಿಸ್ಬೇಕಂತಂದ್ರೆ ನೀವು ಬರೀ ಹೆಸರಷ್ಟೇ ಗಳಿಸಬಹುದು, ದುಡ್ಡು ಗಳಿಸ್ಬೇಕಂದ್ರೆ ನೀವು ಬರೀ ದುಡ್ಡು ಅಷ್ಟೇ ಗಳಿಸಬಹುದು. ಆದ್ರೆ ನಿಯತ್ತಾಗಿ ಕರೆಕ್ಟ್ ಆಗಿ ಕೆಲಸ ಮಾಡ್ರಿ. ನೀವು ಒಂದೊಳ್ಳೆ ಕೆಲಸ ಮಾಡಿದ್ರೆ ನಿಮ್ಮ ಜೊತೆ ಹೆಸರು ಬರ್ತದೆ, ಅದ್ರ ಜೊತೆ ದುಡ್ಡು ಬರ್ತದೆ. ಅದ ಪತ್ರಿಕಾ ರಂಗದಲ್ಲಿ ವಿಶ್ವಾಸ ಇಟ್ಟ ಬಡವರಿಗೆ, ದಿನತಂತ್ರಿಗೆ, ಕೆಳಗಿದ್ದವರಿಗೆ ನ್ಯಾಯ ಒದಗಿಸಿದ್ದಾದ್ರೆ ನಿಮಗ ಅದರ ಪ್ರತಿಫಲ ಸಿಕ್ಕೇ ಸಿಗ್ತದೆ. ನೀವು ಜನ ನಿಮ್ಮ ಮೇಲೆ ಬಹಳಷ್ಟು ಆಸೆಗಳನ್ನು ಇಟ್ಕೊಂಡಿರ್ತಾರೆ. ಯಾವುದೋ ಒಂದು ಸುದ್ದಿ ಯಾವ ರೀತಿ ಬಿತ್ತರಿಸ್ತಾರಪ್ಪ, ನನಗೆ ಯಾವ ರೀತಿ ಉಡಿಸ್ತಾರಪ್ಪ ಅನ್ನುವಂಥದ್ದು ಒಂದು ನಿಮ್ಮಂತೇಳಿ ಬಹಳಷ್ಟು ಜನ ಮೇಲೆ ಆಸೆ ಇಟ್ಕೊಂಡಿರ್ತಾರೆ. ಒಂದು ಉದಾಹರಣೆ ಹೇಳ್ತೇನೆ ನಾನು. ಬೈಲಹೊಂಗಲದೊಳಗೆ ಒಂದು ಕೇಸ್ ಆಗ್ತದೆ. ಒಬ್ಬ ಹೆಣ್ಮಗಳ ಆಕಿ ಊರೊಳಗ ಜಗಳ ಮಾಡ್ಕೊಂಡ ಎಲ್ಲರಿಗೂ ಕೆಟ್ಟಿದ್ದಿರ್ತಾವ. ಊರಾಗ ಯಾರಿಗೂ ಸರಿ ಇದ್ದಿರೋದಿಲ್ಲ. ಯಾರು ಆಕಿಗೆ ಏನೇನಂದ್ರೆ ಕೇಸ್ ಮಾಡೋದು, ಜಗಳ ಮಾಡೋದು, ಈ ರೀತಿ ಬಹಳಷ್ಟು ಕೆಲಸಗಳು ಮಾಡ್ತಿರ್ತಾವ. ಅದನ್ನ ಒಂದ್ ದಿವಸ ಏನಾಗ್ತೈತಪ್ಪ ಅಂದ್ರೆ ಆಕಿ ಯಾರೋ ಮೇಲೆ ಒಂದು ಸಿಟ್ಟು ಇಟ್ಕೊಂಡು ಒಬ್ರು ಯಾರೋ ಟಿವಿ ಅವ್ರನ್ನ ಸ್ವಲ್ಪ ದುಡ್ಡು ಕೊಟ್ಟು ಕರ್ಸ್ಕೊಂಡು ಕೃತಕ ಕೂತ ಅಂದ್ರೆ ಕೈಯಲ್ಲಿ ತಯಾರು ಮಾಡಿರ್ತಾರ ಕೂದನ್ನ ಕಿತ್ಕೊಂಡಂಗೆ ಮಾಡಿ, ಸೀರಿಯಲ್ ಹರ್ಕೊಂಡಂಗೆ ಮಾಡಿ ಅದೊಂದು ದೊಡ್ಡ ಸುದ್ದಿ ಮಾಡಿಬಿಡ್ತಾರೆ ಒಬ್ರು ಯಾರೋ ಟಿವಿ ಅವರು. ಆ ಸುದ್ದಿಯನ್ನ ಗೃಹ ಮಂತ್ರಿಗಳು ನೋಡ್ತಾರೆ. ಟಿವಿ ಬಂದಂತ ಸುದ್ದಿಯನ್ನ ಗೃಹ ಮಂತ್ರಿಗಳು ನೋಡ್ತಾರೆ. ಗೃಹ ಮಂತ್ರಿಗಳು ನೋಡಿದವರು ಡೈರೆಕ್ಟ್ SP ಅವ್ರಿಗೆ ಫೋನ್ ಮಾಡ್ತಾರೆ. ಅವ್ರು ಯಾರಾದ್ರೆ ಅವರು ಇದಕ್ಕೆ ಅರೆಸ್ಟ್ ಮಾಡ್ರಿ ನೀವು. ಆ ಹೆಣ್ಮಗಳು ಏನ್ ಮಾಡ್ತಾರೆ ಅಂದ್ರೆ ಆ 4 ಮಂದಿ ಹೆಸರ ಕೇಸ್ ಕೊಟ್ಬಿಡ್ತಾಳು. ಆ 4 ಮಂದಿ ಇನ್ನು ಗೃಹ ಮಂತ್ರಿಗಳು ಹೇಳ್ತಾರಪ್ಪ SP ಅವ್ರು ಹೇಳಿದಾರೆ ಅಂತ ಹೇಳಿ CBI ಕೇಸ್ ರಿಜಿಸ್ಟರ್ ಮಾಡಿಬಿಡ್ತಾನು. ಅಮಾಯಕ ಇದ್ದಂತ 4 ಜನ ಅವ್ರು ಜೈಲ್ನಾಗ ಬೀಳ್ತಾರೆ. ಆ ಹೆಣ್ಮಗಳಿಗೂ ಆ 4 ಮಂದಿಗೂ ಏನು ಸಂಬಂಧ ಇದ್ದಿರೋದಿಲ್ಲ, ಜಗಳ ಇರೋದಿಲ್ಲ. ಈ ಟಿವಿ ಅವರು ಆ ಸುದ್ದಿಯನ್ನ ಬಿತ್ತರಿಸುವ ಮುಖಾಂತರ ಅದು ಆ ನಿರಪರಾಧಿಗಳು ಅಪರಾಧಿಗಳಾಗಿ ಜೈಲಿಗೆ ಹೋಗೋದು ಪ್ರಸಂಗ ಬರ್ತವೆ. ಅದಕ್ಕೆ ಟಿವಿ ಅವರಲ್ಲಿ ನಾವು ಎಲ್ಲರಲ್ಲಿ ನಿಮ್ಮಲ್ಲಿ ಕೈ ಮುಗಿದು ಕೇಳ್ಬೋದು ಏನಪ್ಪ ಅಂತಂದ್ರೆ ನಿಜವಾದ ಸುದ್ದಿಗಳನ್ನ ಬಿತ್ತರಿಸಿ.
ಏನು ಕರೆಕ್ಟ್ ಆಗಿರ್ತೈತಿ ಜಾಗಕ್ಕೆ ಹೋಗಿ ಇದು ಬೇರೆನೋ ಸುಳ್ಳು ಹಾಗೇನೋ ಇಲ್ಲೋ ಇವು ಬೇರೆ ಹೇಳತ್ತಾನೋ ಸುಳ್ಳು ಹೇಳತ್ತಾನ ಇದನ್ನ ನಾವು ಬಿತ್ತರಿಸ್ಬೇಕೋ ಬೇಡ ಒಂದು ಸಲ ಅಲ್ಲ 100 ಸಲ ಅಲ್ಲ ವಿಚಾರ ಮಾಡಿ ನೀವು ಯಾರು ತಪ್ಪಿಸ್ತಾ ಇರ್ತಾರಲ್ಲ ಅವರಿಗೆ ಶಿಕ್ಷೆ ಕೊಡಿಸುವಂತ ಕೆಲಸ ನೀವು ಮಾಡಬೇಕು. ತಾಲೂಕಾ ಗೌರವ ಅಧ್ಯಕ್ಷಗಳಿಂದ ಎಲ್ಲರಿಗೂ ನಮಸ್ಕಾರಗಳು. ವಿದ್ಯಾರ್ಥಿಗಳಿಗೆ ಸ್ವಲ್ಪ ಶಾಂತ ಸಮಾಧಾನದ ಕುಂಡ್ರೆ ಎಲ್ಲರೂ ಹೊರಗುವಂತ ಸ್ವೀಕರಣೆ ಮಾಡಿರ್ತಕ್ಕಂಥ ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಧ್ವನಿ ಸಂಘಟನೆ ಹುಕ್ಕೇರಿ ಜಿಲ್ಲಾ ಸಂಘಟಕರು ಇವರಿಂದ ಈ ಒಂದು ಪತ್ರಿಕಾ ಸಂಘಟನೆಯ ಬಗ್ಗೆ ಪ್ರಾಸ್ತಾವಿಕ ನುಡಿಗಳು. ಇಟ್ಕೊಂಡು ಇವತ್ತಿನ ದಿವಸ ಈ ವೇದಿಕೆಯ ಮೇಲೆ ಆಸೀನರಾಗಿರ್ತಕ್ಕಂಥ ಪರಮ ಪೂಜ್ಯ ಶ್ರೀ ಅಭಿನವ ಮಂಜುನಾಥ್ ಮಹಾಸ್ವಾಮಿಗಳವರ ಪಾದಾರವಿಂದಗಳಿಗೆ ಶತಕೋಟಿ ಪ್ರಣಾಮಗಳನ್ನು ಸಲ್ಲಿಸಿ ಅದೇ ರೀತಿ ಇವತ್ತಿನ ದಿವಸ ಕರ್ನಾಟಕ ಕಾರ್ಯನಿರತ ಪತ್ರಿಕಾ ಸಮಿತಿ ಈ ಸಂಘಟನೆಯ ಒಂದು ಪತ್ರಿಕಾ ದಿನಾಚರಣೆ ಅಭಿವೃದ್ಧಿ ಅಧಿಕಾರಿಗಳಾದಂಥ ಇವರು ವಿಶ್ವ ಭಾರತ ಗ್ರಾಮೀಣ ಸೇವಾ ರತ್ನ ಪ್ರಶಸ್ತಿಯನ್ನು ಪಡೆದಿದ್ದು ಇವರಿಗೂ ಕೂಡ ನಮ್ಮ ಹುಕ್ಕೇರಿ ತಾಲೂಕು ಕಾರ್ಯನಿರತ ಪತ್ರಕರ್ತರ ಧ್ವನಿ ಸಂಘಟನೆಯ ವತಿಯಿಂದ ಸತ್ಕಾರ ಸಮಾರಂಭ ನಡೆಯುತ್ತದೆ. ಗ್ರಾಮ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಗಳು ಸದಸ್ಯರ ಮಾಡ್ತಕ್ಕಂಥದ್ದು ಮೊದಲನೇದು ಒಂದು ನಮ್ಮ ಸಂಘಟನೆಯ ಒಂದು ಗುರಿಯಾಗಿತ್ತು. ಮುಂದಿನ ದಿನಮಾನಗಳಲ್ಲಿ ಒಂದು ನಮ್ಮ ಜಿಲ್ಲಾಧ್ಯಕ್ಷ ರವಿ ಕಾಂಬಳೆಯವರು ಹಾಗೂ ರಾಜ್ಯಾಧ್ಯಕ್ಷರಾಗಿರ್ತಕ್ಕಂಥ ಬಂಗ್ಲೆ ಮಲ್ಲಿಕಾರ್ಜುನ್ ಸರ್ ಅವರ ನೇತೃತ್ವದಲ್ಲಿ ಹೆಚ್ಚಿನ ಒಂದು ಕಾರ್ಯವನ್ನು. ಎರಡನೇದಾಗಿ ರೈತ ಹೇಳ್ಬೇಕಂದ್ರೆ ವೇದಿಕೆಯ ಮೇಲೆ ಇರ್ತಕ್ಕಂಥ ಸುರೇಶನಾಥ್ ತಳವಾರ್ ಸರ್ ಅವರಿಗೆ ಭೇಟಿಯಾದಾಗ ಕೂಡ ಅಷ್ಟೇ ಒಂದು ಸಹಕಾರವನ್ನು ಕೊಟ್ಟಿದ್ದಾರೆ. ಇವತ್ತಿನ ಒಂದು ಕಾರ್ಯಕ್ರಮ ಅತಿ ಒಂದು 3-4 ದಿನದಲ್ಲಿನೇ ಆಯೋಜನೆ ಮಾಡಿಕೊಂಡಿದ್ದೇವೆ. ಪ್ರತಿಯೊಬ್ಬ ಸಮಸ್ಯೆಗಳನ್ನ ನಿಭಾಯಿಸತಕ್ಕಂತಹ ನಮ್ಮ ಎಲ್ಲ ಸಂಘಟನೆಯ ಜಿಲ್ಲಾ ಅಧ್ಯಕ್ಷರ ನೇತೃತ್ವದಲ್ಲಿ ನಮ್ಮ ನೇತೃತ್ವದಲ್ಲಿ ನಾವು ಎಲ್ಲರೂ ಎದೆಗೊಟ್ಟು ನಮ್ಮ ಒಂದು ಕುಟುಂಬವನ್ನು ಬಿಟ್ಟು ನಿಮ್ಮೆಲ್ಲರಿಗೆ ಒಂದು ಸಹಾಯವನ್ನು ನೀಡತಕ್ಕಂತ ಒಂದು ಶಪಥವನ್ನು ಇವತ್ತಿನ ರಿತೇಶ್ ಗುಣಾಳಕರ್, ಪ್ರಕೃತಿ ಚಂದರ್ಗಿ, ಮಧುವತಿ ಪಾಟೀಲ್ ಈ ಒಂದು 3 ಶಾಲೆಯ ವಿದ್ಯಾರ್ಥಿನಿಯರು ಶಾಂತತೆಯಿಂದ ಸಾಲಾಗಿ ನಿಂತುಕೊಳ್ಳಬೇಕು. ಅಣ್ಣ ಕಡೆ ಸಂಜನಾ ಜಾಕೆಟ್ ನೋಡ್ಕೊಡು ಬಡ ಬಡ ಕೊಡ್ರಿ.
ಯೂರೋಪ್ಸ್ ಯಾತ್ರೆ ಕೊಟ್ಟೊಳ್ತಾರೆ ನೋಡು. ಅನಾಜೆ ಅದೇ ರೀತಿಯಾಗಿ ಅದೇ ಬಸವರಾಜ್ ಬಣ್ಣಕುವೆ, ಅದೇ ರೀತಿಯಾಗಿ ಅದೇ ಬಸವರಾಜ್ ಬಣ್ಣಕುವೆ ಬೇಗನೆ ಬರಲಿಕ್ಕೆ ಹೋಗ್ಬಾರ್ದು. ಅದೇ ಬಸವರಾಜ್ ಬಣ್ಣಕುವೆ ಸರಿ ಕೊಡ್ರಿ ಬಡ ಬಡ. ಚಲೋ ಬಾಯ್ ಈ ಸೈಡ್ ಸೈಡ್ ಫೋಟೋಗಳು ಓಡಿಸಿ ಮಾಡ್ರಿ. ಈ ಎಲ್ಲ ಮುದ್ದು ವಿದ್ಯಾರ್ಥಿನಿಯರು ತಮ್ಮ ಕಿಟ್